ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸ ನಿಮಿತ್ತ ದಿನಾಲು ಒಂದು ಸಂಧಿಯ ಅನುಸಂಧಾನವನ್ನು ನೋಡ್ತಾ ಇದ್ವಿ, ಸಂಧಿ ಸಾರವನ್ನು ನೋಡ್ತಾ ಇದ್ವಿ ಅತಿ ಸಂಕ್ಷಿಪ್ತವಾಗಿ. ಇನ್ನು ಮುಂದಿನ ಸಂಧಿಗಳೆಲ್ಲ ತಾರತಮ್ಯ ಮೇಲೆ ಇದೆ. ಎಲ್ಲ ತಾರತಮ್ಯ ಮೇಲೆ ಬಹಳಷ್ಟು ಸಂಧಿಗಳು ಜಗನ್ನಾಥದಾಸರು ಮಾಡಿದ್ದಾರೆ. ಯಾಕೆ ಇಷ್ಟು ತಾರತಮ್ಯಕ್ಕೆ ಮಹತ್ವ ಅಂತಂದರೆ, ಎಲ್ಲ ದೇವತೆಗಳು ಭಗವಂತನ ಪರಿವಾರ. ಆದರೂ ಕೂಡ ಯಾರ ಸ್ಥಾನ ಎಲ್ಲಿ ಇದೆ, ಈಗ ನಾವು ಅಜ್ಜನಿಗೆ ನಮಸ್ಕಾರ ಮಾಡ್ತೀವಿ, ತಂದೆಗೆ ನಮಸ್ಕಾರ ಮಾಡ್ತೀವಿ, ಮಕ್ಕಳಿಗೆ ನಮಸ್ಕಾರ ಮಾಡ್ತೀವ. ಹಾಗೆ ಅದಕ್ಕೊಂದು ತಾರತಮ್ಯ ಇದೆ. ಯಾರಿಗೆ ಯಾವ ಸ್ಥಾನದಲ್ಲಿ ಇಡಬೇಕು, ಯಾವ ರೀತಿಯಾಗಿ ನಾವು ಅವರಿಗೆ ಅನುಸಂಧಾನವಾಗಿ ಅವ್ರಿಗೆ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳಿಬೇಕು ಅಂತ ಅನೇಕ ಶಾಸ್ತ್ರದಲ್ಲಿ ಇಲ್ಲಿ ಎಲ್ಲ ರೆಫರೆನ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಶಾಸ್ತ್ರದಲ್ಲಿ ಯಾವ್ಯಾವ ಪುರಾಣದಲ್ಲಿ ಬಂದಿದೆ ಅಂತ, ಯಾವ ಉಪನಿಷತ್ತಿನಲ್ಲಿ ಬಂದಿದೆ ಅಂತ. ಇದರಿಂದ ಇದು ತಾರತಮ್ಯ ತಿಳ್ಕೊಳ್ಳೋದ್ರಿಂದ ನಮ್ಮದು ಭಕ್ತಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಭಕ್ತಿ ಅಭಿವೃದ್ಧಿ ಆಗೋಕ್ಕೋಸ್ಕರ ನೀವೆಲ್ಲ ತಾರತಮ್ಯ ತಿಳ್ಕೊಳ್ಳಬೇಕು ಅಂತ. ಈ ತಾರತಮ್ಯ 5-6 ಸಂಧಿಯನ್ನು ಜಗನ್ನಾಥದಾಸರು ಮಾಡಿದ್ದಾರೆ. ಯಾಕೆ ಇಷ್ಟೊಂದು ಮಾಡಿದ್ದಾರೆ ಅಂತಂದರೆ, ಒಂದು ಕಡೆ ಅವರು ಗುಣದಲ್ಲಿ ಹೇಗೆ ತಾರತಮ್ಯ ಇದೆ, ಒಂದೊಂದು ಸ್ಥಾನದಲ್ಲಿ ಹೇಗೆ ತಾರತಮ್ಯ ಇದೆ, ಅವರು ಸಾಧನದಲ್ಲಿ ಎಷ್ಟು ಬೇರೆ ಬೇರೆ ಇದೆ, ಅವರು ಆಮೇಲೆ ಅವ್ರ ಸಾಧನದಲ್ಲಿ ಬೇರೆ, ಅವರ ಸ್ಥಾನದಲ್ಲಿ ಬೇರೆ, ಆಮೇಲೆ ಅವರು ಮೋಕ್ಷದಲ್ಲಿ ಕೂಡ ಆನಂದದಲ್ಲಿ ಕೂಡ ವ್ಯತ್ಯಾಸ. ಯಾರು ಸಾಧನೆ ಹೆಚ್ಚು ಅವ್ರಿಗೆ ಆನಂದ ಹೆಚ್ಚು. ಈ ರೀತಿಯಾಗಿ ಹೇಳಿದಂಥ ಇಲ್ಲ ಬೇರೆ ಬೇರೆ ಸಂಧಿಯಲ್ಲಿ ಬೇರೆ ಬೇರೆ ವಿಷಯ ಹೇಳಿದ್ದಾರೆ. ಆಮೇಲೆ ತಿರ್ಗಾ ಚಿಕ್ಕದಾದಂಥದ್ದು 4 ಸಂಧಿ ತಿರ್ಗಾ ಮಾಡಿದ್ದಾರೆ. ಇದು 25, 26, 27, 29 ಇದೆಲ್ಲ. ಅಲ್ಲಿ ಏನು ಯಾವುದು ಮಹಿಮೆ ಆಗಲಿ ಯಾವುದು ಹೇಳಿಲ್ಲ, ಚಿಕ್ಕ ಮಾಡಿದ್ದಾರೆ. ಅಂದರೆ ಒಂದು ವಿಸ್ತಾರವಾಗಿ ನಾವು ಅರ್ಥ ಮಾಡಿ ತಿಳ್ಕೋಬೇಕು. ಆಮೇಲೆ ಕನಿಷ್ಠ ಪಕ್ಷ ಅವರು ಆ ದೇವತೆಗಳ ಸ್ಮರಣೆ ಆದರೂ ಮಾಡಬೇಕು ಅಂತ ಈ ದೃಷ್ಟಿಯಿಂದ ಈ 3 ಚಿಕ್ಕದೊಂದು ಅನುಷ್ಠಾನದೊಂದು ತಾರತಮ್ಯದ 4 ಸಂಧಿಯನ್ನು ಕೊಟ್ಟಿದ್ದಾರೆ, ಚಿಕ್ಕದಾದಂಥ ಕೊಟ್ಟಿದ್ದಾರೆ. ಆಮೇಲೆ ಇದು ವಿಸ್ತಾರವಾದಂಥ ಇದು 3-4 ಇದೆ. ಅದರಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಗುಣ ತಾರತಮ್ಯ ಇದೆ. ಇವತ್ತು ನಾವು ನೋಡ್ತಾ ಇರೋದಂಥದ್ದು ಗುಣ ತಾರತಮ್ಯ ಸಂಧಿ. ಇನ್ನು ಎಲ್ಲ ಪುಸ್ತಕದಲ್ಲಿ ಸೀರಿಯಲ್ಲು ಬೇರೆ ಇದೆ, ಹೆಸರು ಕೂಡ ತುಂಬ ಬೇರೆ ಬೇರೆಯಾಗೇ ಇದೆ. ಇನ್ನು ಇದು ಗುಣತಾರತಮ್ಯ ಸಂಧಿಗೆ ಇದು ಬೃಹತ್ತಾರತಮ್ಯ ಸಂಧಿ ಅಂತ ಹೇಳ್ತಾರೆ ನಾವು. ಅಥವಾ ನಾವು ಈಗ 21 ಸಂಧಿಗೆ ನಾವು ಬೃಹತ್ತಾರತಮ್ಯ ಸಂಧಿ ಅಂತ ಹೇಳ್ತೀವಿ. ಹೀಗೆ ಸಂಧಿಗಳ ಕೆಲ ಹೆಸರು ಕೂಡ ಗೊಂದಲ ಇದೆ, ಆಮೇಲೆ ಸೀರಿಯಲ್ ನಂಬರ್ ಕೂಡ ಗೊಂದಲ ಇದೆ. ಅದಕ್ಕೆ ನಾನು ಹೇಳೋಕ್ಕಿಂತ ಮುಂಚೆ ಮೊದಲನೇ ನುಡಿ ಅಂದ್ಬಿಡ್ತೀನಿ. ಅಂದರೆ ನಿಮಗೆ ನಾನು ಯಾವ ಸಂಧಿಯ ಅರ್ಥಾನುಸಂಧಾನ ಹೇಳ್ತಾ ಇದ್ದೀನಿ ಅನ್ನೋದೊಂದು ಅರ್ಥ ಆಗ್ತದೆ. ಇನ್ನು ಇಲ್ಲಿ ಈ ಗುಣತಾರತಮ್ಯ ಸಂಧಿ ಮೊದಲನೇ ನುಡಿ: ಶ್ರೀಧರ ದುರ್ಗಾ ಮನೋರಮ ವೇದಮುಖ ಸುಮನಸಗಣ ಸಮಾರಾಧಿತ ಪದಾಂಭೋಜ ಜಗತ್ ಅಂತರ್ಬಹಿವ್ಯಾಪ್ತ ಗೋಧರ ಪಣಿತ ವರತ ಪ್ರಾತ್ರ ನಿಷೇಧ ಶೇಷ ದೋಷ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ. ಇದು ಮೊದಲನೇ ನುಡಿಯಿದೆ. ಸೊ ಈ ನುಡಿಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಯಾವ ಹೆಸರಿಲ್ಲ ಇದೆ ಅಲ್ಲಿ ನೀವು ನೋಡಬೇಕು ಅಂತ ನಮ್ಮ ವಿನಂತಿ. ಇನ್ನು ಇದರಲ್ಲಿ ಭಗವಂತನ ಗುಣಗಾನಗಳು ಮಾಡಿದ್ದಾರೆ, ಲಕ್ಷ್ಮೀ ಗುಣಗಾನ ಮಾಡಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾದಂಥ ವಿಷಯ ಏನು, ತಾರತಮ್ಯ. ಎಷ್ಟೆಷ್ಟು ಗುಣದಿಂದ ಕಡಿಮೆ ಅಂತ. ಇವಾಗ ನಾವು ಮನುಷ್ಯರಲ್ಲಿ ವಯಸ್ಸಿನಿಂದ ಎಷ್ಟು ವಯಸ್ಸಿನಿಂದ ಕಡಿಮೆ ಇದ್ದಾರೆ ಅಂತ, ಅಥವಾ ಒಂದು ಕ್ವಾಲಿಫಿಕೇಷನ್ ನೋಡ್ಲಿಕ್ಕೆ ಹೋದರೆ ಅವರು ಕ್ವಾಲಿಫಿಕೇಷನ್ ಎಷ್ಟು ಇರೋದು ಎಷ್ಟು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನೋಡ್ತೀವಿ. ಸೊ ಹೀಗೆ ಎಲ್ಲದರಲ್ಲೂ ತಾರತಮ್ಯವನ್ನು ನಮ್ಮ ಶಾಸ್ತ್ರದಲ್ಲಿ ಮಹತ್ವವಾದಂಥದ್ದು ತತ್ವ. ಸೊ ಇಲ್ಲಿ ನಾವು ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಯಾರ್ಯಾರು ಎಷ್ಟು ಗುಣದಿಂದ ಕಡಿಮೆ ಅನ್ನೋದನ್ನು ಕೋಷ್ಟಕ ಕೊಟ್ಟಿದ್ದಾರೆ. ಅದನ್ನು ನಾನು ಓದ್ಬಿಡ್ತೀನಿ, ಆವಾಗ ಈ ಸಂಧಿ ಸಾರವನ್ನು ಪೂರ್ತಿ ಬಂದುಬಿಡ್ತದೆ. ಇನ್ನು ಪ್ರತಿಯೊಂದು ನುಡಿ ಎಲ್ಲ ಹೇಳಿದ್ರೆ ಅದು ಬಹಳ ಲೇಟ್ ಆಗ್ತದೆ ಅದು. ಆಮೇಲೆ ಅಷ್ಟು ಕ್ಲಿಯರ್ ಆಗೋದಿಲ್ಲ ಯಾರ್ಯಾರು ಏನೇನು ತಿಳ್ಕೊಟ್ಟು. ಅದಕ್ಕೆ ಇಲ್ಲಿ ನಾನು ಇದನ್ನು ತಿಳ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ 23 ನುಡಿವರೆಗೂ 21 ತುಡಿವರೆಗೂ ಎಲ್ಲರೂ ಯಾವ ಎಷ್ಟೆಷ್ಟು ಗುಣದಿಂದ ಕಡಿಮೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ 22ನೇ ನುಡಿಯೊಳಗೆ ಇದು ದೇವದೈತ್ಯರ ತಾರತಮ್ಯವನ್ನು ತಿಳ್ಕೋಬೇಕಿದು ಮಧ್ವಾಚಾರ ಇದ್ದಂಥದ್ದು, ಅದು ಶ್ರೇಷ್ಠವಾದಂಥ ತತ್ವ ಅದು. ಮತ್ತು ಇದು ನಮಗೆ ಒಂದು ಭವ ಸಮುದ್ರ ದಾಟಲಿಕ್ಕೆ ಇದು ಒಂದು ನಾವೇ ಆಗ್ತದೆ, ಅಥವಾ ಇದೊಂದು ಮೆಟ್ಲು ನಮ್ಮ ಮುಕ್ತಿ ಹೋಗೋಕ್ಕೆ ಒಂದು ಮೆಟ್ಲು ಹತ್ತದಂಗೆ ಆಗ್ತದೆ. ಇಲ್ಲಿರೋ ಈ ಭವ ಸಮುದ್ರ ದಾಟಲಿಕ್ಕೆ ಒಂದು ನಾವೇ ಅಂದಂಗೆ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 23ನೇ ನುಡಿಯಲ್ಲಿ ಈ ತಾರತಮ್ಯ ಜ್ಞಾನ ಇದು ಮುಕ್ತಿ ಯೋಗ್ಯರಾಡ್ತಾರೆ, ಅವ್ರಿಗೆ ಖುಷಿ ಆಗ್ತದೆ ಕೇಳ್ಕೊಂಡು. ಅಲ್ಲಿ ಯಾರಿಗೆ ಕ್ರೂರರು ಇರ್ತಾರೆ ಅಂತಂದರೆ ಅಸುರರು ಇರ್ತಾರೆ, ಅವ್ರಿಗೆ ಇದು ಮನಸ್ಸಿಗೆ ಅವ್ರಿಗೆ ಸೇರುವುದಿಲ್ಲ ಅಂತ.
ಮತ್ತು ತಿರ್ಗಾ ಇಲ್ಲಿ 24, 25, 26, 27, 28, 29 ಇಷ್ಟು ನುಡಿಯಲ್ಲಿ ತಿರ್ಗಾ ಬರೀ ಹೆಸರು ಹೇಳ್ಕೊಂಡ್ಬಿಟ್ಟು ತಾರತಮ್ಯ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಮೊದಲು ಭಗವಂತನ ಲಕ್ಷ್ಮೀದೇವಿ ಗುಣಗಾನ ಮಾಡಿ ಆಮೇಲೆ ಎಲ್ಲ ತಾರತಮ್ಯ ಮುಂದಿನ ಕಕ್ಷಾ ಪ್ರಕಾರ ಹೋಗಿದ್ದಾರೆ. ಮೊದಲನೇ ಕಕ್ಷಾದ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ಕಕ್ಷಾದಿಂದ ಮುಂದಿನ ಕಕ್ಷಾದವರು ಎಷ್ಟು ಗುಣದಿಂದ ಕಡಿಮೆ. ಗುಣ ಕಡಿಮೆ ಇದರ ಅರ್ಥ ಏನು? ಈಗ ಕಾರುಣ್ಯವಂತ ಗುಣ ಇದೆ. ಆ ಕಾರುಣ್ಯ ಗುಣ ಎಲ್ಲ ದೇವತೆಗಳಲ್ಲಿ ಇದ್ದೇ ಇರ್ತದೆ. ಆದರೆ ಅದರಲ್ಲೂ ಕೆಲವರು ಹೆಚ್ಚು ಇದ್ರು ಕಡಿಮೆ ಅಂತ. ಹೀಗೆ ಇದೇ ಕ್ವಾಲಿಟಿ ಅಂದರೆ ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಅಥವಾ ಕ್ವಾಂಟಿಟಿಯಲ್ಲೂ ಕಡಿಮೆ ಹೆಚ್ಚು ಕಡಿಮೆ ಇರ್ತದೆ ಅಂತ. ಆದರೆ ಗುಣ ಇಲ್ಲವೇ ಅಂತ ಹೀಗೇನು ಇಲ್ಲ. ಗುಣಗಳ ಕಡಿಮೆ ಇರ್ತಾರೆ. ಮೇಲಿನೊಳಗೆ 10 ಗುಣ ಇದೆ, ಕೆಳಗಿನೊಳಗೆ 9 ಗುಣ ಇದೆ, ಕೆಳಗೆ 8 ಗುಣ ಇದೆ, ಹಾಗಲ್ಲ. ಅಲ್ಲಿ ಕ್ವಾಂಟಿಟಿಯಲ್ಲಿ ಕಡಿಮೆ ಇರ್ತದೆ, ಕ್ವಾಲಿಟಿಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೆ ಎಷ್ಟು ಗುಣದಿಂದ ಕಡಿಮೆ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಇದು ಕೋಷ್ಟಕವೊಂದು ನಿಧಾನಕ್ಕೆ ಓದುತ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಒಂದು 10 ನಿಮಿಷ ಜಾಸ್ತಿ ಸಿಕ್ಕಿದೆ ನಮಗೆ. ನಿಧಾನಕ್ಕೆ ಓದುತ್ತೀನಿ. ಆಮೇಲೆ ಅದರಲ್ಲಿ ಯಾರ್ಯಾರು ಎಷ್ಟು ಗುಣದಿಂದ ನೀವೆಲ್ಲರೂ ಪರೀಕ್ಷಾ ಕೂತವರು ನಿಮಗೆಲ್ಲರ ಕಡೆ ಪುಸ್ತಕ ಇರ್ತದೆ, ಕೋಷ್ಟಕ ಇರ್ತದೆ. ಅದು ನಾವು ಇದು ಒಂದು ಅಧಿಕ ಮಾಸ ನಿಮಿತ್ತವಾಗಿ ಎಲ್ಲ ಅನುಸಂಧಾನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅದು ಒಂದು ಚಿಂತನೆ ಮಾಡಿಬಿಡೋಣ. ಈಗ ಮೊದಲನೇ ಕಕ್ಷಾದವರು ಯಾರ್ಯಾರು? ಶ್ರೀರಮ, ಭೂ, ದುರ್ಗಾ, ರಮಣ ವಿರುದ್ಧ ಬ್ರಹ್ಮಾದಿಗಳಿಂದ ಒಂದೇನಾದಂಥ ಭಗವಂತ ಅಂತ ಮೊದಲೇ ಇಲ್ಲಿ ಹೇಳಿದ್ದಾರೆ. ಇಲ್ಲಿ 2ನೇ ಕಕ್ಷಾದಲ್ಲಿ ಶ್ರೀತರು, ನಿತ್ಯ ಮುಕ್ತಳು, ಅಕ್ಷರು, ಶ್ರೀರಮಾದೇವಿ ಪರಮಾತ್ಮನಕ್ಕಿಂತಲೂ ಅನಂತ ಗುಣದಿಂದ ಕಡಿಮೆ. 2ನೇ ಕಕ್ಷಾದಲ್ಲಿ ಲಕ್ಷ್ಮೀ ಬರ್ತಾಳೆ. ಅವಳು ಭಗವಂತನಕ್ಕಿಂತ ಅನಂತ ಗುಣದಿಂದ ಕಡಿಮೆ. ಯಾಕಂದರೆ ಭಗವಂತ ಅನಂತ ಅಂತಂದರೆ ಎಣಿಸಲು ಸಾಧ್ಯ ಇಲ್ಲ. ಹಾಗೆ ಇವಳ ಕಡೆಯೂ ಅನಂತ ಗುಣ, ಅವನ ಕಡೆಯೇ ಇದೆ. ಅದರಲ್ಲೂ ಕೂಡ ಆದರೆ ಭಗವಂತನ ಅಧೀನ ಇವಳು. ಆಮೇಲೆ ಭಗವಂತನಕ್ಕಿಂತಲೂ ಅನಂತ ಗುಣಗಳ ಕಡಿಮೆ ಅಂತ. ಅನಂತ ಶಬ್ದಕ್ಕೆ ಅಷ್ಟೇ, ಅದು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆ ರೀತಿ ಅಂತ ಅರ್ಥ. 3ನೇ ಕಕ್ಷಾದಾಗ ಕಮಲ ಸಂಭವನಾದ ಬ್ರಹ್ಮ ಪವಮಾನ ಇವರು ಸಮರು, ಬ್ರಹ್ಮವಾಯುಗಳು ಸಮರುತ್ತಿರ್ತಾರೆ. ಶ್ರಮಾದೇವಿಗೆ 1 ಕೋಟಿ ಶಬ್ದ ಅನಂತ ವಾಚಿ ಬ್ರಹ್ಮನಿಗಿಂತಲೂ ಪವಮಾನ ಪದದ ಪ್ರಯುಕ್ತ ಕಡಿಮೆ ಅಂತ. ಅಂದರೆ ಇಲ್ಲಿ ಲಕ್ಷ್ಮೀದೇವಿಗಿಂತ 1 ಕೋಟಿ ಶಬ್ದ ಅನಂತ ಅಷ್ಟು ಅನಂತ ಕೋಟಿದಿಂದ ಕಡಿಮೆ ಇದ್ದಾನೆ ಬ್ರಹ್ಮದೇವರು, ಕಡಿಮೆ ಅಂತ. ಅಂದರೆ ಅಲ್ಲಿ ಯೋಗ್ಯತೆಯಲ್ಲಿ ಕಡಿಮೆ ಅಂತ ಹೇಳ್ತಾರೆ. ಆಮೇಲೆ ಬ್ರಹ್ಮವಾಯು ಒಂದೇ ಕಕ್ಷದಲ್ಲಿ ಇದ್ದದಕ್ಕೆ ಅದಕ್ಕೆ ಅಷ್ಟೇ ಗುಣದಿಂದ ಕಡಿಮೆ. ಆದರೆ ಬ್ರಹ್ಮದೇವರು ಪದಕ್ಕೆ ಬಂದಿರ್ತಾರೆ, ಅವರಿಗೆ ಅಷ್ಟು ಮಹತ್ವ ಜಾಸ್ತಿ ಅಂತ. ಇನ್ನು 4ನೇ ಕಕ್ಷಾದಲ್ಲಿ ಬ್ರಹ್ಮಪತಿ ಸರಸ್ವತಿ, ವಾಯುಪತಿ ಭಾರತೀ ದೇವಿಯರು ಬ್ರಹ್ಮವಾಯುಗಳಿಗೆ 100 ಗುಣ ಕಡಿಮೆ ಅಂತ. ಅವ್ರವ್ರ ಹೆಣ್ಣಂದರು ಅವ್ರ ಪತಿಗಿಂತ 100 ಗುಣ ಕಡಿಮೆ ಅಂತ ಹೇಳ್ತಾರೆ. ಸರಸ್ವತಿಗೆ ಭಾರತೀಯ ದೇವಿಯ ಪದ ಪ್ರಯುಕ್ತ ಕಡಿಮೆ ಅಂತ. ಇಲ್ಲಿ ಸರಸ್ವತಿ ದೇವಿ ಪದ ಅಂತಂದರೆ ಮೊದಲೇ ಕಕ್ಷಾಕ್ಕೆ ಬಂದುಬಿಟ್ಟಿದ್ದಾರೆ ಅವ್ರು. ಅಂದರೆ ಮೊದಲೇ ಕಕ್ಷಾ ಅಂದರೆ ಫಸ್ಟ್ ರ್ಯಾಂಕಿಗೆ ರುಜುಗುಣಸ್ತರದಲ್ಲಿ ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದ್ದಾಳೆ. ಸೊ ಅದಕ್ಕೆ ಸರಸ್ವತಿಗೆ ಸ್ವಲ್ಪ ಮಹತ್ವ ಜಾಸ್ತಿ ಭಾರತೀಯಕ್ಕಿಂತ ಅಂತ. ಅಂದರೆ ಅಷ್ಟು ಗುಣಗಳನ್ನು ಜಾಸ್ತಿ. ಗುಣ ಸಮ ಇದ್ರೂ ಕೂಡ ಒಂದೇ ಕಕ್ಷಾದಲ್ಲಿ ಗುಣ ಸಮ ಇದ್ರೂ ಕೂಡ ಅವ್ರಿಗೆ ಮಹತ್ವ ಜಾಸ್ತಿ. ಯಾಕಂದರೆ ಪದ ಬಂದಿರ್ತದೆ, ಅಂದರೆ ಆ ಪದ ಸಿಕ್ಕಿರ್ತದೆ ಅಂತ. ಇನ್ನು 5ನೇ ಕಕ್ಷಾದಲ್ಲಿ ಗರುಡು, ಶೇಷ, ರುದ್ರರು ಇವರು ಸಮನಾರು ಅಂತ. ವಾಣಿ ಭಾರತಿ ಶತಗುಣ ಅಧಮ, ಶೇಷ ತ್ರಿಯಂಬಕಗೆ ಮಿಗಿಲೆನಿಸುವವನು. ಅಲ್ಲಿ ಇಲ್ಲಿ ವಾಣಿ ಭಾರತಿಗಿಂತಲೂ ಶತ ಅಂತಾರೆ 100 ಗುಣದಿಂದ ಕಡಿಮೆ ಅಂತ. ಗರುಡ, ಶೇಷ, ರುದ್ರರು ಇವರು ಕಡಿಮೆ, ಸರಸ್ವತಿಗಿಂತ ಕಡಿಮೆ ಅಂತ. ಅಲ್ಲಿ ಇಲ್ಲಿ ಈ 3 ಜನ ಒಂದೇ ಕಕ್ಷಾ ಇದ್ದರೂ ಕೂಡ ಇಲ್ಲಿ ಶೇಷಗೆ ಹೆಚ್ಚು ಪ್ರಾಧಾನ್ಯ. ಯಾಕಂದರೆ ಇಲ್ಲಿ ಭಗವಂತನ ಹಾಸಿಗೆಯಾಗಿದ್ದದಕ್ಕೆ ಅವ್ರ ಪ್ರಾಧಾನ್ಯ ಹೆಚ್ಚಿದೆ. ತ್ರಿಯಂಬಕಗೆ ಮಿಗಿಲೆ ಅಂದರೆ ರುದ್ರರಿಗೆ ಇದಕ್ಕಿಂತ ಶೇಷದೇವರು ಹೆಚ್ಚಿನ ಗುಣದಿಂದ ಇರ್ತಾರೆ. ಗುಣ ಅಷ್ಟೇ ಕೂಡ ಮಹತ್ವ ಜಾಸ್ತಿ ಅಂತ. ಯಾಕಂದರೆ ಪದ ಸಿಕ್ಕಿರ್ತದೆ ಅಲ್ಲಿ. ಇವಾಗ IAS ಆಫೀಸರ್ ಪರೀಕ್ಷೆ ಎಲ್ಲರೂ ಪಾಸ್ ಆಗಿರ್ತಾರೆ. ಅದಕ್ಕೆ ಎಲ್ಲರೂ ಪೋಸ್ಟ್ ಸಿಕ್ಕಿರ್ತದೆ, ಕೆಲವರು ಸಿಕ್ಕಿರಂಗಿಲ್ಲ. ಪೋಸ್ಟ್ ಸಿಕ್ಕಿದ್ದಕ್ಕೆ ಅವ್ರು ಶ್ರೇಷ್ಠ ಅನ್ಸ್ಕೋತಾರೆ. ಆ ರೀತಿಯಾಗಿ ಇನ್ನು ಷಣ್ಮಹೇಶರು ಗರುಡಾದಿಗಳಿಂತಲೂ 5 ಗುಣ ಕಡಿಮೆ, 5 ಗುಣ ಕಡಿಮೆ ಅಂತ. ಜಾಂಬವತಿ ಇವರಲ್ಲಿ ಕಿಂಚಿತ್ ಅಧಿಕಳು. ಈ ಎಲ್ಲರೂ ಷಡ್ಮಹೇಶ ಸಮಾನಾಗಿದ್ದರೂ ಕೂಡ ಜಾಂಬವತಿ ಸ್ವಲ್ಪ ಹೆಚ್ಚು ಅಂತ ಅನ್ಸ್ಕೋತಾಳೆ. ಕಾರಣ ಅವಳಿಗೆ ರಮಾದೇವಿ ವಿಶೇಷ ಆವೇಶ ಇರ್ತದೆ ಅಂತ. ನಮ್ಮ ಷಣ್ಮಹೇರಿಗಿಂತ ಸೌಪರ್ಣಿ, ವಾರಣಿ, ಪಾರ್ವತಿಯು 2 ಗುಣದಿಂದ ಕಡಿಮೆ, 2 ಗಣಮಟ್ಟಿನ ಕಡಿಮೆ. ಇನ್ನು 8ನೇ ಕಕ್ಷಾದಲ್ಲಿ ಇಂದ್ರಕಾಮರು ಸೌಪರ್ಣ್ಯಾದಿಗಳಿಂದ 10 ಗುಣ ಕಡಿಮೆ, 10 ಗುಣದಿಂದ ಕಡಿಮೆ. ಎಲ್ಲರ ಸಂಖ್ಯೆ ಬೇರೆ ಬೇರೆ ಇದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಈಗ ಮೇಲಿನ ಕಕ್ಷಾದಕ್ಕಿಂತ ಮುಂದಿನ ಕಕ್ಷಾದವರು ಇಷ್ಟೇ ಗುಣದಿಂದ ಕಡಿಮೆ ಅಂತ ಫಿಕ್ಸ್ ಇಲ್ಲ. ಎಲ್ಲರೂ ಬೇರೆ ಬೇರೆ ಇದೆ. ಸೊ ಇಂದ್ರಕಾಮರು ಅವರು 10 ಗುಣದಿಂದ ಕಡಿಮೆ. ಆಮೇಲೆ ನೆಕ್ಸ್ಟ್ 9ನೇ ಕಕ್ಷಾದಲ್ಲಿ ಬರುವಂಥ ಅಹಂಕಾರಿಕ ಪ್ರಾಣ ಇಂದ್ರಕಾಮರಿಗಿಂತ 10 ಗುಣದಿಂದ ಕಡಿಮೆ, ಇವರು 10 ಗುಣದಿಂದ ಕಡಿಮೆ ಅಂತ.
ಆಮೇಲೆ 10ನೇ ಕಕ್ಷಾದಲ್ಲಿ ಕಾಮಪುತ್ರ ಅನಿರುದ್ಧ, ಸ್ವಯಂಭೂಮನು, ಗುರು ದಕ್ಷ ಪ್ರಜೇಶ್ವರ, ಶಚಿ ರತಿದೇವಿ ಅಹಂಕಾರಿ ಪ್ರಾಣನಿಂದ ಅದು ಇಲ್ಲಿ ತನಕ 10ನೇ ಕಕ್ಷಾದಲ್ಲಿ ಬರ್ತಾರೆ, ಇಲ್ಲಿ ತನಕ ಬರ್ತಾರೆ. ಅರೆ 9ನೇ ಕಕ್ಷಾ ಅಹಂಕಾರಿ ಪ್ರಾಣಕ್ಕಿಂತಲೂ ಇವರು 10 ಗುಣದಿಂದ ಕಡಿಮೆ ಅಂತ ಹೇಳ್ತಾರೆ. ಇನ್ನು 12ನೇ ಕಕ್ಷಾದಲ್ಲಿ ಸೂರ್ಯ, ಚಂದ್ರ, ಯಮ, ಸ್ವಯಂಭೂಮನು ಬರ್ತಾರೆ, ಶತರೂಪಾದಿ ಇವರು ಬರ್ತಾರೆ. ಇವರು 4 ಒಂದೇ ಕಕ್ಷಾ ಇದ್ದರು ಎಲ್ಲರೂ ಸಮಾನರಾಗಿರ್ತಾರೆ. ಅದೇ ಪ್ರಭಾವಾಯು ದೇವಿಗೆ 2 ಗುಣದಿಂದ ಕಡಿಮೆ, ಅದೇ ಮೇಲಿನ ಕಕ್ಷಾಕ್ಕಿಂತ ಇಲ್ಲಿ ಕಕ್ಷಾದವರು 2 ಗುಣ ಕಡಿಮೆ ಅಂತ. ಇನ್ನು 13ನೇದಲ್ಲಿ ವರುಣದೇವರು ಸೂರ್ಯಚಂದ್ರಾದಿಗಳಿಂದ ಪಾದಾರ್ಥ ಅಂತಂದರೆ 1 ಗುಣ, ಅದು ಅಷ್ಟು ಪಾದಾರ್ಥ ಅಂತ 1 ಮತ್ತು ಕ್ವಾರ್ಟರ್ ಅಂತ ಅರ್ಥ ಆಗ್ತದೆ, ಅಷ್ಟು ಕಡಿಮೆ ಅಂತ. ಆಮೇಲೆ ನಾರದ ಋಷಿಗಳು ವರುಣದೇವರಿಗಿಂತ ಪಾದಾರ್ಧ ಗುಣ ಕಡಿಮೆ, ಪಾದ ಅರ್ಧ ಅಂತ, ಅದು 1 ಮತ್ತು ಅರ್ಧ ಅಂತ. ಭೃಗು ಋಷಿಗಳು ಅಗ್ನಿದೇವಿಯರು, ಪ್ರಸೂತಿ ದೇವಿಯರು, ದಕ್ಷ ಪ್ರಜೇಶ್ವರ ಪತ್ನಿ ನಾರದರಿಂದ ಪಾದಾರ್ಧ ಗುಣ ಕಡಿಮೆ, ಅಂದರೆ ಅರ್ಧ ಅಂತ ಅರ್ಥ, ಪಾದಾರ್ಧ ಅದು ಗುಣ ಕಡಿಮೆ ಅಂತ. ಇನ್ನು ಅಗ್ನಾದಿಗಳಿಗಿಂತ ದ್ವಿಗುಣಾಧಮರು, ಮರೀಚ್ಯಾದಿ ಸಪ್ತ ಋಷಿಗಳು. ಇನ್ನು ಮುಂದಿನ ಕಕ್ಷಾದಲ್ಲಿ ಸಪ್ತ ಋಷಿಗಳು ಬರ್ತಾರೆ. ಅವರು ಕೂಡ ವಿಶ್ವಾಮಿತ್ರರು, ವೈವಸ್ವತ ಮನು ಇವರೆಲ್ಲ ಕೂಡ ಎಷ್ಟು 2 ಗುಣ ಕಡಿಮೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ 11ನೇ ಕಕ್ಷಾದಲ್ಲಿ ಮಿತ್ರ ನಾಮಕ ಸೂರ್ಯ, ನಿವೃತ್ತಿ, ಪ್ರವಾಹಿ, ತಾರ, ಮರೀಚ್ಯಾದಿಗಳು ಬರ್ತಾರೆ. ಇವರು ಕಿಂಚಿತ್ ಗುಣ ಕಡಿಮೆ ಅಂತ, ಕಿಂಚಿತ್ ಅಂತ 1ಕ್ಕಿಂತ ಕಡಿಮೆ ಅಂತ. ಅದು ತುಂಬ ಭಾಗ ಮಾಡಿ ಅಲ್ಲಿ 116 ಅಂತ, ಅದರಲ್ಲಿ 100 ಭಾಗ ಮಾಡಿ ಅದರಲ್ಲಿ ಕೂಡ 116 ಅಂತ ಇವೆ. ಕಿಂಚಿತ್ ಅರ್ಥ 1 ಗುಣದಲ್ಲಿ 100 ಭಾಗ ಮಾಡಿ ಅದರಲ್ಲಿ 116 ಅಂತಾರೆ, ಕಿಂಚಿತ್ ಅಂತ ಶಬ್ದ ಇಟ್ಟಿದ್ದಾರೆ. ಆಮೇಲೆ 18ನೇ ಕಕ್ಷಾದಲ್ಲಿ ಕುಬೇರ, ವಿಕ್ಷಕ್ಸೇನ, ಗಣೇಶ ಮತ್ತು ಅಶ್ವಿನಿ ದೇವತೆಗಳು ಬರ್ತಾರೆ ಇವರು. ಆಮೇಲೆ 85 ಶೇಷ ಶತಸ್ಥರು ಅಂತ ಹೇಳ್ತಾರೆ. ಶೇಷ ಶತಸ್ಥರು ಅಂತಂದರೆ ಯಾರು ಅಂತೆಲ್ಲ ಗೊತ್ತು, ಅಂದರೆ 100 ಜನ ಅವರು ಸೋಮರಸ ಪಾನ್ಹಾರರು ಇದ್ದಾರೆ. ಅವರು 15 ಜನ ಮೇಲಿನ ಕಕ್ಷಾದಲ್ಲಿ ಬಂದುಬಿಟ್ಟಿರ್ತಾರೆ. ಮಿಕ್ಕಿದ 85 ಜನ ಈ ಕಕ್ಷಾದಲ್ಲಿ ಬರ್ತಾರೆ. ಅವರು ಕೂಡ ಕಿಂಚಿತ್ ಗುಣ ಕಡಿಮೆ ಅಂತ. ಕಿಂಚಿತ್ ಅಂದರೆ ನಾನು ಹೇಳ್ದಂಗೆ 116 ಅಂತ ಹೇಳ್ತಾರೆ. 116 ಹ್ಯಾಂಗೆ ಅಂತಂದರೆ 1 ಗುಣದಲ್ಲಿ 100 ಭಾಗ ಮಾಡಿ ಅದರಲ್ಲಿ 116, ಅದಕ್ಕೆ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಕರ್ಮಜ ದೇವತೆ 19ನೇ ಕಕ್ಷಾದಲ್ಲಿ 6 ಜನ ಸೂರ್ಯರು, 42 ಮರುದ್ಗಣಗಳು, ಆಮೇಲೆ 7 ವಸುಗಳು, 10 ರುದ್ರರು, 10 ವಿಶ್ವೇ ದೇವತೆಗಳು, 2 ಅಶ್ವಿನಿ ದೇವತೆಗಳು, 1 ಋಭುಗಣ, 1 ದಿವ್ಯ, 1 ಪೃಥ್ವಿ, ಹೀಗೆ 85 ಜನರು ಶೇಷ ಶತಸ್ಥರು ಆಗ್ತಾರೆ. ಯಾರ್ಯಾರು ಅಂತ ಶೇಷ ಶತಸ್ಥರು ಯಾರ್ಯಾರು ಅಂತ ಇಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಇನ್ಮೇಲೆ ಬರ್ತದೆ 19ನೇ ಕಕ್ಷಾ ಕರ್ಮಜ ದೇವತೆಗಳ ಕಕ್ಷಾ. ಇದರಲ್ಲಿ ಚವನ ಋಷಿ, ಸನಕಾದಿಗಳು, ಪಾವಕ, ಉಚಿತ ಋಷಿ, ಕಶ್ಯಪ ಋಷಿ, ಜಯಂತ, ಏಕಾದಶ ಮನುಗಳು, ಕುಬೇರಾದಿಗಳಿಗೆ ಕೊರತೆ ಎನಿಸುವವರು, ಶತ ಸುಪುಣ್ಯ ಶ್ಲೋಕರಿಗೆ ಕಿಂಚಿತ್ ಅಧಿಕರು, ಅಂದರೆ ಶತ ಸುಪುಣ್ಯ ಶ್ಲೋಕರು ಅದಕ್ಕಿಂತ ಸ್ವಲ್ಪ ಅಧಿಕ ಇರ್ತಾರೆ, ಕುಬೇರಕ್ಕಿಂತ ಕಡಿಮೆ ಇರ್ತಾರೆ ಅಂತೆ. ಧ್ರುವ, ನಹುಷರಾಯ, ಪರೀಕ್ಷಿತ, ಅಂಬರೀಷ, ವಾಯು, ಉತ್ಥಾನ, ಪಾದ, ರಾಯು, ಶತಪುಣ್ಯ ಶ್ಲೋಕರಾಯರು, ಕರ್ಮಜರು, ದೇವತೆಗಳು ಇವರೆಲ್ಲ ಕಿಂಚಿತ್ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೇಲಿನ ಕಕ್ಷಾಗಿಂತ ಇವರು ಕಿಂಚಿತ್ ಕಡಿಮೆ ಅಂತ. ಇನ್ನು ಮುಂದಿನ ಕಕ್ಷಾದಲ್ಲಿ ಭಾಗೀರಥಿ ಅಂದರೆ 20ನೇ ಕಕ್ಷಾದಲ್ಲಿ ಭಾಗೀರಥಿ, ಪರ್ಜನ್ಯ, ರೋಹಿಣಿ, ಶ್ಯಾಮಲಾ, ಸೌಜ್ಞಾ, ವಿರಾಟಾಭಿಮಾನಿ, ಅನಿರುದ್ಧ ಪತ್ನಿ ಉಷಾ, ಆಮೇಲೆ ಕರ್ಮಜ ದೇವತೆಗಳೇ ಕಿಂಚಿತ್. ಇವರು ಮೇಲಿನ ಕಕ್ಷಾ ಕರ್ಮಜ ದೇವತೆಗಳು, ಅವ್ರಿಗಿಂತ ಕಿಂಚಿತ್ ಕಡಿಮೆ ಅಂತ ಹೇಳ್ತಾರೆ. ಅದಕ್ಕೆ ಕಿಂಚಿತ್ ಅಧಮರು ಅಂತ. ಇನ್ನು ಮುಂದಿನ 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆ, ಪ್ರಸಿದ್ಧ ದೇವತೆಗಳು ಕಿಂಚಿತ್ ಗುಣ ಕಡಿಮೆ. ಅದು ಅನಾಖ್ಯಾತ ದೇವತೆ ಪ್ರಸಿದ್ಧವಾದಂಥ ದೇವತೆಗಳು ಅಲ್ಲ, ಅಂದರೆ ಇವರು ತತ್ವಾಭಿಮಾನ ದೇವತೆಗಳು ಇರುವುದಿಲ್ಲ, ಅದರ ದೇವತೆಗಳೇ ಇರ್ತಾರೆ. ಅವರು ಕೂಡ ಕಿಂಚಿತ್ ಕಡಿಮೆ, ಅಂದರೆ ಕಿಂಚಿತ್ ಕಡಿಮೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಕಕ್ಷಾದಲ್ಲಿ 22ನೇ ಕಕ್ಷಾದಲ್ಲಿ ಅಗ್ನಿಪತಿ ಸ್ವಾಹಾದೇವಿ ಬರ್ತಾಳೆ. ಅವಳು ಭಾಗೀರಥಿ ಅಂದರೆ ಮೇಲಿನ ಕಕ್ಷಾಕ್ಕಿಂತ ಎಷ್ಟು 2 ಗುಣ ಕಡಿಮೆ ಅಂತ. ಮೇಲೆ 23ನೇ ಕಕ್ಷಾದಲ್ಲಿ ಬುಧನು ಸ್ವಾಹಾದೇವಿಗೆ 2 ಗುಣ ಕಡಿಮೆ ಅಂತ. ಇನ್ನು 25ನೇ ಕಕ್ಷಾದಲ್ಲಿ ಶನೇಶ್ವರ, ಧರಣಿ, ಉಷಾದೇವಿ ಇವರು 2 ಗುಣ ಕಡಿಮೆ ಅಂತ. ಮೇಲಿನವ್ರಿಗಿಂತ ಕೆಳಗಿನವರು ಅಷ್ಟು ಗುಣ ಕಡಿಮೆ ಅಂತ. ಇನ್ನು 26ನೇ ಕಕ್ಷಾದಲ್ಲಿ ಕರ್ಮಾಧಿಪತಿ ಪುಷ್ಕರ, ಶನೇಶ್ವರ, ಧರಣಿ ಇವರು 2 ಗುಣಕ್ಕಿಂತ ಕಡಿಮೆ ಅಂತ. ಇನ್ನು 27ನೇ ಕಕ್ಷಾದಲ್ಲಿ ಅಜಾನಜ ದೇವತೆಗಳು ಬರ್ತಾರೆ, ಪುಷ್ಕರನಿಂದ 2 ಗುಣ ಕಡಿಮೆ ಅಂತ. 28ನೇ ಕಕ್ಷಾದಲ್ಲಿ ಚಿರಪಿತೃಗಳು ಕಿಂಚಿತ್ ಕಡಿಮೆ ಅಂತ. ಅಶ್ವಿನಿ ಭಾರೆ, ಉಷಾದೇವಿ, ಉಷಾದೇವಿ 2 ಗುಣ ಕಡಿಮೆ. ಅಶ್ವಿನಿ ಭಾರೆ, ಉಷಾದೇವಿ, ಬುಧಗೆ ಕಡಿಮೆ. ಶನೇಶ್ವರ, ಧರಣಿ, ಉಷಾದೇವಿ 2 ಗುಣ ಕಡಿಮೆ. ಶನೇಶ್ವರ, ಧರಣದೇವಿ ಅವ್ರಿಗೆ ಅವಧೇ ಕಡಿಮೆ. ಆಮೇಲೆ
ಪುಷ್ಕರ ಬರ್ತಾರೆ. ಅಂದರೆ ಶನೇಶ್ವರ, ಧರಣಿ, ಉಷಾದೇವಿ ಇರುವ ಒಂದು ಕಕ್ಷಾದಲ್ಲಿ ಬರ್ತಾರೆ. ಆಮೇಲೆ ಪುಷ್ಕರ ಇನ್ನು 26ನೇ ಕಕ್ಷಾದಲ್ಲಿ ಪುಷ್ಕರ ಬರ್ತಾನೆ. 25ನೇ ಕಕ್ಷಾದಲ್ಲಿ ಶನೇಶ್ವರ, ಧರಣಿ, ಉಷಾದೇವಿಯರು ಬರ್ತಾರೆ. 26ನೇ ಕಕ್ಷಾದಲ್ಲಿ ಪುಷ್ಕರ ಬರ್ತಾನೆ. ಇವರು ಶನೇಶ್ವರಕ್ಕಿಂತ ಕಡಿಮೆ ಅಂತ. ಆಮೇಲೆ 27ನೇ ಕಕ್ಷಾದಲ್ಲಿ ಅಜಾನುಜ ದೇವತೆಗಳು ಬರ್ತಾರೆ. ಈ ಪುಷ್ಕರಕ್ಕಿಂತ 2 ಗುಣ ಕಡಿಮೆ ಅಂತ. ಆಮೇಲೆ 28ನೇ ಕಕ್ಷಾದಲ್ಲಿ ಚಿರಪಿತೃಗಳ ಕಿಂಚಿತ್ ಕಡಿಮೆ, ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಇನ್ನು 29ನೇ ಕಕ್ಷಾದಲ್ಲಿ ನವಕೋಟಿ ಋಷಿಗಳು, ಅಪ್ಸರರು, ಗಂಧರ್ವರು, ಸಮಾನರು. ಇಲ್ಲಿ ಶತಊನ ಶತಕೋಟಿ, ಬರೀ ನವಕೋಟಿ ಅಂತ ಹೇಳಿದರೆ ಶತಊನ ಶತಕೋಟಿ ಅಂತ ಹೇಳ್ತಾರೆ ಅವರು. ಇವರು ಅಜಾನುಜವಿ 10 ಗುಣಗಿಂತ ಕಡಿಮೆ ಅಂತ. ಇನ್ನು 30ನೇ ಕಕ್ಷಾದಲ್ಲಿ ಮನುಜ ಗಂಧರ್ವರು ಮೇಲೋನಕ್ಕಿಂತ ಎಷ್ಟು 100 ಗುಣದಿಂದ ಕಡಿಮೆ. ನೋಡಿ ಗಂಧರ್ವರು ಎಷ್ಟು ಕಡಿಮೆ ಇದ್ದಾರೆ ಅಂತ. ಆಮೇಲೆ 31ನೇ ಕಕ್ಷಾದಲ್ಲಿ ಅವನೀಪ ರಾಜರು ಅಂದರೆ ಚಕ್ರವರ್ತಿಗಳು ಬರ್ತಾರೆ. ಕೆಲವರು ಚಕ್ರವರ್ತಿಗಳು ಕರ್ಮಜ ದೇವತೆಗಳ ಕಕ್ಷಾದಲ್ಲಿ ಹೋಗ್ತಾರೆ. ಇಲ್ಲಿ ಕೆಲವರು ಬರ್ತಾರೆ. ಆಮೇಲೆ ರಾಜರು ಪತ್ನಿಯರು 100 ಗುಣ ಕಡಿಮೆ, ಅದು ಅವ್ರ ಪತ್ನಿಯ ಸಹಿತವಾಗಿ 100 ಗುಣ ಕಡಿಮೆ ಅಂತ. ಆಮೇಲೆ 32ನೇ ಕಕ್ಷಾದಲ್ಲಿ ಮಾನುಷೋತ್ತಮರು ರಾಜರಿಗಿಂತ 100 ಗುಣ ಕಡಿಮೆ. ಇವರಲ್ಲಿ ತೃಣಾಂತ, ಸ್ಥಾವರ ಜೀವರು, ಮುಕ್ತಿ ಯೋಗ್ಯರು ಅವರು ಕೂಡ ಬರ್ತಾರೆ. ಆಮೇಲೆ ನಿತ್ಯ ಸಂಸಾರಿಗಳು 3 ವಿಧ, ತಮೋಧಿಕಾರಿಗಳು 4 ವಿಧ, ಕೇವಲ ನೀಚ ಕಲಿಭಾರ್ಯ ಪುರಂಧ್ರಿ. ಇಷ್ಟು ಇದೆಂದರೆ ಯಾರ್ಯಾರು ಎಷ್ಟು ಗುಣದಿಂದ ಕಡಿಮೆ ಅಂತ. ಇನ್ನು ಪ್ರತಿಯೊಂದು ನುಡಿಯಲ್ಲಿ ಹೇಳ್ಕೊಂಡು ಹೋದರೆ ಅದು ಬಹಳ ಲೇಟ್ ಆಗ್ತದೆ ಅಂತಂದರೆ ಅದು ಕೆಲವೊಂದು ಹೀಗೆ. ಆಮೇಲೆ ಇನ್ನು ಗುಣತಾರತಮ್ಯದಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಆಮೇಲೆ ದೇವದೈತ್ಯರ ತಾರತಮ್ಯ, ನಮಗೆ ದೇವ ಮತ್ತು ದೈತ್ಯರು ಇಬ್ಬರದು ತಾರತಮ್ಯ ನಾವು ತಿಳ್ಕೋಬೇಕು. ಇವು ಕೇವಲ ಅವಶ್ಯಕವಾದಂಥದ್ದು. ಇದು ಸರ್ವಕಾಲ ತಿಳ್ಕೋಬೇಕು ನಾವು. ದಾವಶಿಖಿ ಪಾಠವಿಗೆ ಅಂದರೆ ನಮಗೆ ಮುಕ್ತಿಗೆ ಒಂದು ಮೆಟ್ಟಿಲೆ ಆಗ್ತದೆ. ನಾವೇ ಅನ್ನೋದು ಬಹು ಸಮುದ್ರ ದಾಟಲಿಕ್ಕೆ ನಮಗೆ ನಾವೇ ಆಗ್ತದೆ ಅಂತ. ಆಮೇಲೆ ಇದು ತಾರತಮ್ಯ ಮುಕ್ತಿ ದ್ವಾರ ಅಂತ. ಮುಕ್ತಿಗೆ ಸಿಗೋದು ಸೋಪಾನ ದ್ವಾರ ಅಂತ ಹೇಳ್ತಾರೆ ಭಕ್ತಜನಿಗೆ. ಇದು ಕೂಡ ಹೇಳಿದೆ ಆಗಲೇ ನಾನು. ಇದು ಗುರುದ್ವಾರ ಕೇಳಿ ತಿಳ್ಕೋಬೇಕು. ಇದು ಯಾರಿಗೆ ಆಸಕ್ತಿ ಇರೋದೆಲ್ಲ ಕಠೋರ ಅನ್ನಿಸ್ತದೆ. ಯಾಕೆ ಅದು ಹೆಚ್ಚು ಕಡಿಮೆ, ಯಾಕೆ ಎಲ್ಲರೂ ಸಮಾನ ಅಂತ ಯಾಕೆ ಹಿಡಿಬಾರ್ದು ಅಂತ. ಅದಕ್ಕೆ ಆಮೇಲೆ ಇದು ಅದು ಯಾರಿಗೆ ಇದು ಅದರಲ್ಲಿ ಆಸಕ್ತಿ ಇರ್ತದೋ, ಶ್ರದ್ಧೆ ಇರ್ತದೋ ಅವ್ರಿಗೆ ಅದು ಖುಷಿ ಆಗ್ತದೆ, ಅದು ತಿಳ್ಕೋಬೇಕು ಅಂತ. ಆಮೇಲೆ ಇಲ್ಲಿ ತಿರ್ಗಾ ಎಲ್ಲ ವಿಸ್ತಾರವಾಗಿ ಸಂಕ್ಷಿಪ್ತವಾದಂಥದ್ದು ಎಲ್ಲ ತಾರತಮ್ಯವನ್ನು ಕೊಟ್ಟಿದ್ದಾರೆ. ಇನ್ನು ಬೃಹತ್ ತಾರತಮ್ಯ ಸಂಧಿ ಬಹಳ ದೊಡ್ಡದಾಗಿದೆ. ಅಲ್ಲಿ ಕೂಡ ನಾನು ಇನ್ನು ಮುಂದಿಂದು ಬೃಹತ್ ತಾರತಮ್ಯ ಸಂಧಿ ಬರ್ತದೆ. ಇಲ್ಲಿ ಕೂಡ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಇದಕ್ಕೆ ಆವೇಶ ಅವತಾರ ಅದು ಇಲ್ಲಿ ಸ್ವಲ್ಪ ಟೈಮ್ ಇದೆ ಅಂತ ಅಂದ್ಬಿಟ್ಟು 1-2 ನಿಮಿಷ ಹೇಳ್ತೀನಿ. ಇಲ್ಲಿ ಬೃಹತ್ ತಾರತಮ್ಯ ಬಹಳ ದೊಡ್ಡದು. ಪ್ರತಿಯೊಂದು ನುಡಿ ಪ್ರಕಾರ ಹೇಳ್ಕೊಂಡು ಹೋದರೆ ಬಹಳ ಲೇಟ್ ಆಗ್ತದೆ. ಇದರಲ್ಲಿ ಮುಖ್ಯ ನಾವು ತಿಳ್ಕೋದಂಥದ್ದು ಅಂತಂದರೆ ಆವೇಶ, ಯಾರ್ಯಾರು ಏನೇನು ಆವೇಶ ಅವತಾರಗಳನ್ನು ಅಂತಂದರೆ ಅದೇ ಭಗವಂತನ ಒಂದು ಡೈರೆಕ್ಟ್ ಅವತಾರ ಮಾಡಿರ್ತಾನೆ, ಅದು ಪ್ರಾದುರ್ಭಾವ ಆಗ್ತಾನೆ. ಅದರ ಅಂಶ ಅಂತಂದ್ರೆ ಕೆಲವರು ಜೀವರಾಶಿ ಒಳಗಡೆ ಅಂಶನಾಗಿ ಇರ್ತಾನೆ. ಎಲ್ಲರೊಳಗೂ ವ್ಯಾಪ್ತನಾಗಿದ್ದಾನೆ ಭಗವಂತ. ಅದರ ಸಂಧಿ ಇಲ್ಲ. ಇಷ್ಟೆಲ್ಲನೂ 20 ಸಂಧಿ ಒಳಗೆ ಕೂಡ ನಾವು ಭಗವಂತ ಸರ್ವತ್ರ ವ್ಯಾಪ್ತ ಎಲ್ಲರೊಳಗೆ ಇದ್ದಾನೆ ಅಂತ ಹೇಳ್ಕೊಂಡು ಹೋಗಿ ತಿರ್ಗಾ ಇದನ್ನು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಅಂದರೆ ಅವರಿಗೆ ವಿಶೇಷವಾದಂಥ ಹೆಚ್ಚಿನ ಗುಣ ಆಲ್ರೆಡಿ ತಂದು ಒಂದು ಸಂಧಾನದಲ್ಲಿ ಇಟ್ಟೇ ಇರ್ತಾನೆ. ಅದರಲ್ಲಿ ಅವರು ಶಕ್ತಿಯನ್ನು ಹೆಚ್ಚು ಪ್ರಕಟ ಮಾಡೋಕ್ಕೋಸ್ಕರ ಅಲ್ಲಿ ವಿಶೇಷವಾದಂಥ ಸಾನ್ನಿಧ್ಯನೇ ಇಟ್ಟಿರ್ತಾನೆ ಅಂತ. ಆಮೇಲೆ ಈ ತಾರತಮ್ಯದಲ್ಲಿ ಇನ್ನೊಂದು ಇರ್ತದೆ, ಸಾಂಶರು ನಿರಂಶರು ಅಂತ ಇರ್ತದೆ. ಈ ಯಾರು ಸಾಂಶರು ಇರ್ತಾರೋ ಅವರು ಅನೇಕ ಅವತಾರಗಳನ್ನು ತಾಳ್ತಾರೆ. ಸೊ ಅದಕ್ಕೆ ಅವರು ಯಾವ್ಯಾವ ಯುಗದಲ್ಲಿ ಒಂದೊಂದು ಅವತಾರವನ್ನು ತಾಳಿದ್ದಾರೆ ಅಂತ ದೊಡ್ಡದಾದಂಥ ಲಿಸ್ಟ್ ಇದೆ. ಅದನ್ನು ಲಿಸ್ಟ್ ನಾನು ನಾಳೆ ಓದುತ್ತೀನಿ. ಇವತ್ತಿಗೆ ಸದ್ಯಕ್ಕೆ ಇಷ್ಟು. ಆಮೇಲೆ ಈ ಅವತಾರವನ್ನು ತಾಳದಾಗ ಒಂದು ಬಹಳ ಮಹತ್ವವಾದಂಥದ್ದು ತತ್ವನ ತಿಳ್ಕೋಬೇಕು. ಎಲ್ಲ ಬೇರೆ ದೇವತೆಗಳಿಗೆ ಅವತಾರ ಮಾಡಿದಾಗ ಅವ್ರಿಗೆ ಜ್ಞಾನ ಬಲ ಕಡಿಮೆ ಆಗ್ತದೆ. ಆಮೇಲೆ ಅವ್ರಿಗೆ ಕಲಿಯ ಆವೇಶ ಆಗ್ತದೆ. ಆದರೆ ಋಜುಗುಣಸ್ಥರಿಗೆ ಸರಸ್ವತಿ, ಭಾರತಿ, ವಾಯು, ಬ್ರಹ್ಮದೇವರಿಗೆ ಇವರಿಗೆ ಮಾತ್ರ ಕಲಿಯ ಆವೇಶ ಆಗುವುದಿಲ್ಲ. ಅದರಿಂದ ಅವ್ರು ಯಾವಾಗಲೂ ತಪ್ಪು ಮಾಡೋದಿಲ್ಲ. ಆಮೇಲೆ ಈ ಋಜುಗುಣಸ್ಥದವರಿಗೆ ಅವರು ಅವತಾರ ಮಾಡಿದಕ್ಕೂದಾನು ಅವ್ರಿಗೆ ಜ್ಞಾನ ಬಲ ಕಡಿಮೆ ಆಗುವುದಿಲ್ಲ. ಆದರೆ ಆ ಸನ್ನಿವೇಶದಲ್ಲಿ ಎಷ್ಟು ಬೇಕು ಅಷ್ಟೇ ಬಲವನ್ನು ಪ್ರಕಟ ಮಾಡ್ತಾರೆ. ಸೊ ಈಗ ವೇದವ್ಯಾಸ ರೂಪದಲ್ಲಿ ಭಗವಂತನೇ ಬಂದ. ಆಮೇಲೆ ಈ ಭೀಮಸೇನದವರು ಬಂದರು. ಆವಾಗ ಬಲವನ್ನು ಹೆಚ್ಚು ಪ್ರಕಟ ಮಾಡಿದ್ರು. ಅದಕ್ಕೆ ಅವ್ರಿಗೆ ಜ್ಞಾನ ಇರಲಿಲ್ಲ ಅಂತ ಅಲ್ಲ.
ವಾಯುದೇವರದಲ್ಲಿ ಅವರು ಬಲ ಕಡಿಮೆ ಪ್ರಕಟ ಮಾಡಿದರು, ಜ್ಞಾನವನ್ನು ಹೆಚ್ಚು ಭಕ್ತಿ ಹೆಚ್ಚು ಪ್ರಕಟ ಮಾಡಿದರು, ಜ್ಞಾನವನ್ನು ಪ್ರಕಟ ಮಾಡಿದರು. ಇನ್ನು ಮಧ್ವಾಚಾರ್ಯ ರೂಪದಲ್ಲಿ ಇನ್ನೂ ಜ್ಞಾನವನ್ನು ಹೆಚ್ಚು ಪ್ರಕಟ ಮಾಡಿದರು. ಅದು ಕೆಲವೊಂದು ಕಡೆ ಬಲ, ಕೆಲವೊಂದು ಕಡೆ ಜ್ಞಾನ, ಕೆಲವೊಂದು ಕಡೆ ಭಕ್ತಿ. ವಾಯುದೇವರು ಹನುಮಪ್ಪನಲ್ಲಿ ಭಕ್ತಿ ಹೆಚ್ಚು ಪ್ರಕಟ ಮಾಡಿದರು. ಭೀಮಸೇನ ದೇವರದಲ್ಲಿ ಶಕ್ತಿ ಹೆಚ್ಚು ಪ್ರಕಟ ಮಾಡಿದರು. ಆಮೇಲೆ ಮಧ್ವಾಚಾರ್ಯದಲ್ಲಿ ಜ್ಞಾನ ಹೆಚ್ಚು ಪ್ರಕಟ ಮಾಡಿದರು. ಆದರೆ ಅವ್ರು ಎಲ್ಲ ಟೈಮಲ್ಲಿ ಅಷ್ಟೆಲ್ಲ ಪೂರ್ತಿಯಾಗಿ ಇರ್ತದೆ ಅಂತಲೇ ತಿಳ್ಕೋಬೇಕು. ಸೊ ಹೀಗೆ ಇದು ಈ ರೀತಿಯಾದಂಥ ತಾರತಮ್ಯ ಇದೆ. ಎಲ್ಲ ದೇವತೆಗಳು ಆವೇಶ ಅವತಾರಗಳನ್ನು, ಅದು ಯಾರ್ಯಾರು ಯಾವ ಯುಗದಲ್ಲಿ ಏನೇನು ಆವೇಶ ಬಂತು, ಅವತಾರ ಬಂತು. ಈಗ ಪ್ರಹ್ಲಾದರಾಜರು ಕೂಡ ಕರ್ಮಜ ದೇವತೆಗಳು ಬರ್ತಾರೆ, ಆದರೆ ಅವರು ವಿಶೇಷವಾಗಿ ವಾಯುದೇವರ ಆವೇಶ ಇರ್ತದೆ. ಹಂಗಾರೇನೋ ಬೇರೆ ಎಲ್ಲರಲ್ಲೂ ವಾಯುದೇವರು ಇದ್ದಾರಲ್ಲ ಹಂಗಾರೆ ಅಂತಂದರೆ ಅವರ ವಿಶೇಷ ಸನ್ನಿಧಾನ ಹೆಚ್ಚಿನಂಥ ಶಕ್ತಿ ಅವರು ಇಟ್ಟಿರ್ತಾರೆ. ಅದಕ್ಕೆ ಅವರು ಈ ಮೇಲಿನ ಕಕ್ಷಾದಲ್ಲಿ ಬಂದುಬಿಡ್ತಾರೆ ಅಂತ. ಸೊ ಅವ್ರಿಗೆ ಅಂದರೆ ಒರಿಜಿನಲ್ ಶಕ್ತಿ ಅವ್ರಿಗೆ ಕ್ಲುಪ್ತವಾದಂಥದ್ದು ಎಷ್ಟು ಜ್ಞಾನ ಬಲ ಇರ್ತದೋ ಅದಕ್ಕಿಂತ ಯೋಗ್ಯತಾನುಸಾರಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಬೆಳೆಯುತ್ತದೆ. ಯಾಕೆ ಅಲ್ಲಿ ವಿಶೇಷವಾದಂಥ ಭಗವಂತನ ಆವೇಶ ಅಥವಾ ಅಲ್ಲಿ ಸನ್ನಿಧಾನ ಹೆಚ್ಚಿದ್ದಕ್ಕೆ ಬೆಳೆಯುತ್ತದೆ ಅಂತ. ಅದಕ್ಕೆ ಅಲ್ಲಿ ಆವೇಶ ಅವತಾರ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಎಲ್ಲ ದೇವತೆಗಳನ್ನು ಬೇರೆ ಬೇರೆ ಅವತಾರಗಳು ಮಾಡ್ತಾರೆ. ಇನ್ನೊಂದೇನೋ ಬೇರೆ ಅವತಾರ ಮಾಡಿದಾಗ ಕೂಡ ಅಲ್ಲಿ ಅವ್ರದ್ದು ಕೆಲವೊಂದು ಯುಗದಲ್ಲಿ ಅವರು ಜಾಸ್ತಿ ಭಕ್ತಿ ಮಾಡಿಬಿಡ್ತಾರೆ, ಕೆಲವೊಂದಲ್ಲಿ ಕಡಿಮೆ ಮಾಡಿಬಿಡ್ತಾರೆ. ಯಾಕೆ ಅಂತಂದರೆ ಈಗ ಸುಗ್ರೀವ ಸೂರ್ಯನ ಅವತಾರ, ಅವನು ಅತಿ ಜಾಸ್ತಿ ಭಗವಂತನ ರಾಮದೇವರ ಹೆಚ್ಚನ ಸೇವೆ ಮಾಡಿದ್ದಕ್ಕೆ ಅವನ ಲೆವೆಲಕ್ಕಿಂತನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಪುಣ್ಯವನ್ನು ಗಳಿಸ್ಬಿಟ್ಟಿದ್ದ. ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಮುಂದಿನ ಯುಗದಲ್ಲಿ ಅದೇ ಸೂರ್ಯ ಕರ್ಣನಾಗಿ ಹುಟ್ಟುಬಿಟ್ಟ. ಅವಾಗ ಭಗವಂತ ವಿರುದ್ಧ ನಿಂತುಬಿಟ್ಟ, ಅಲ್ಲಿ ಲೆವೆಲ್ ಕಡಿಮೆ ಆಯಿತು. ಹೀಗೆ ಅದು ಸೇಮ್ ಲೆವೆಲ್ ಮೇಂಟೈನ್ ಮಾಡ್ತಾನೆ ಭಗವಂತ. ಹಾಗೆ ಯಾಕೆ ಮಾಡ್ತಾನೆ ಭಗವಂತ ಅಂತಂದ್ರೆ, ಈಗ ನಾನು ಈ ಲೆವೆಲ್ದಲ್ಲಿ ಇದ್ದೇನೆ, ಅಥವಾ ನನಗೆ ಇವಾಗ ಏನೋ ಒಂದು ಮಠದ ಇನ್ಚಾರ್ಜ್ ಮಾಡಿಬಿಟ್ಟು ನೀವು ನಡ್ಸ್ಕೊಂಡು ಹೋಗುವಂತಂದರೆ ನನಗೆ ಶಕ್ತಿ ಇದೆಯಾ? ಶಕ್ತಿ ಇದ್ರೂ ಕೂಡ ಅಥವಾ ಅದನ್ನು ಮಿಸ್ಯೂಸ್ ಮಾಡ್ಕೋತೀನಿ. ಈಗ ನಾವು ಪೊಲಿಟಿಷಿಯನ್ ನೋಡ್ತೀವಿ, ಆ ಸ್ಥಾನಕ್ಕೆ ಬಂದಮೇಲೆ ಅವ್ರು ಮಿಸ್ಯೂಸ್ ಮಾಡ್ಕೋತಾರೆ, ಆ ಪವರ್ ಮಿಸ್ಯೂಸ್ ಮಾಡ್ಕೋತಾರೆ, ಅಥವಾ ಅಹಂಕಾರ ಬಂದುಬಿಡ್ತದೆ, ನನಗೇನು ಹೆಚ್ಚಿನಾಗಿ ಬಂದಿದೆ ಅಂತಬಿಟ್ಟು. ಅದಕ್ಕೆ ಭಗವಂತ ಅವ್ರದ್ದು ಮತ್ತು ಅವಳ ಸ್ವರೂಪ ದೇಹದಲ್ಲಿ ಎಷ್ಟು ಅವ್ರದ್ದು ಜ್ಞಾನ ಬಲ ಆನಂದ ಬಲ ಇದೆಯೋ ಅಷ್ಟೇ ಕೊಡಬೇಕಲ್ಲ ಅವ್ರದ್ದು. ಈಗ ನಮ್ಮ ಬ್ಯಾಂಕ್ ಅಕೌಂಟ್ ಎಷ್ಟು ದುಡ್ಡು ಇದೆ ಅಷ್ಟೇ ನಮಗೆ ಕೊಡಬೇಕಲ್ಲ, ಹೆಚ್ಚಿನ ಕೊಡಬೇಕು. ಹೀಗೆ ಮಾಡಿಬಿಟ್ಟು ಭಗವಂತ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಅಂತ. ಇವತ್ತು ಸ್ವಲ್ಪ ಟೈಮ್ ಇರೋದಕ್ಕೆ ತತ್ವದ ಮೇಲೆ ಹೆಚ್ಚು ನಾನು ಒಂದು ಸ್ಟ್ರೆಸ್ ಮಾಡಿ ಇದು ಹೇಳ್ತಾ ಇದ್ದೀನಿ. ಇನ್ನು ಬೃಹತ್ತಾರ್ಥಮ ಸಂಧಿಯ ಆವೇಶ, ಯಾರ್ಯಾರು ಆವೇಶ ಬಂತು, ಯಾವ ಅವತಾರಗಳಿದೆ, ಬಹಳ ದೊಡ್ಡದಾಗಿ ಲಿಸ್ಟ್ ಇದೆ, ತುಂಬ ದೊಡ್ಡದಾಗಿದೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಂತೂ ನೀವೆಲ್ಲರೂ ನನಗೆ ಸಹಕಾರ್ಯ ಮಾಡ್ತಾ ಇದ್ದೀರಿ, ಇಷ್ಟು ಲೇಟಾಗಿ ಕೂತ್ಕೊಂಡು ಕೂಡ ಲೈವ್ ಆಗಿ ಕೇಳ್ತಾ ಇದ್ದೀರಿ, ಅದು ಬಹಳ ಸಂತೋಷದ. ಗುರುಗಳನ್ನು ನನ್ನ ಕಡೆಯಿಂದ ವಿಶೇಷವಾದಂಥ ಕಾರ್ಯ ಮಾಡಿಸ್ತಾನೆ ಅಂತ. ಅದಕ್ಕೆ ನಾನು ತಮಾಷೆ ಮಾಡ್ತೇನೆ. ನಮ್ಮ ಮನೇಲಿ ನಮ್ಮ ತಮ್ಮನ ಹೆಂಡತಿ, ನಮ್ಮ ಮಹಿದ ಹೆಂಡತಿ ಇಬ್ಬರು ಬಂದಿದ್ದಾರೆ. ನೋಡಿ, ನಾನು ಭಗವಂತ ಹೇಗೆ ಚಾಬುಕ್ ಹಿಡ್ಕೊಂಡಿದ್ದಾನೆ, ಅಧ್ಯಯನ ಮಾಡು, ಬರಿತೀನಿ ನಾನು ದಿನಾಲು, ಬರೋದು ಬಿಟ್ಟು ಅದನ್ನು ನೋಡ್ಕೊಂಡು ಹೇಳ್ತಾ ಇರ್ತೇನೆ. ಸೊ ಓದು, ಬರೀ ಹೇಳು ಅಂತ ಹೆಂಗೆ ಚಾಬುಕ್ ಹಿಡ್ಕೊಂಡು ನಿಂತಾನೆ ಗುರುಗಳು ನನಗೆ ಮಾಡಿಸ್ಲಿಕ್ಕತ್ತಾರ ಅಂತ. ನೀವೆಲ್ಲ ಕೇಳಲಿಕ್ಕಿದ್ದೀರಿ ಅಂತ ತಿಳ್ಕೊಂಡು ನನಗೆ ಹೇಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ನಾವು ಗುರುಗಳ ವಿಶೇಷವಾದಂಥ ಅನುಗ್ರಹ ಆಗಿದೆ, ಅದನ್ನು ಅವರು ಸಮರ್ಪಣೆ ಮಾಡಬೇಕು. ನಿಮಗೂ ಆಗಿದೆ, ನನಗೂ ಆಗಿದೆ, ನೀವಿದ್ದೀರಿ ಅಂತ ನಾನಿದ್ದೇನೆ. ನೀವು ಎಲ್ಲರಿಗೂ ಹೀಗೆ ಗುರುಗಳು ನಮಗೆ ಜ್ಞಾನ ಅಭಿವೃದ್ಧಿ ಮಾಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡೋಣ. ನಾಳೆ ಬೃಹತ್ತಾರ್ಥಮ ಸಂಧಿ ಸ್ವಲ್ಪ ಟೈಮ್ ತಗೋತದೆ. ಅದು ಎಲ್ಲರೂ ಅದು ಸಾಧ್ಯದಷ್ಟು ಜಾಸ್ತಿ ವಿಸ್ತಾರ ಹೇಳೋಕ್ಕಾಗೋದಿಲ್ಲ, ಈಗ ಟೈಮ್ ಇರೋದಿಲ್ಲ. ಎಷ್ಟು ಆಗ್ತದೆ ಅಷ್ಟು ಹೇಳ್ತೇನೆ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.